ಶ್ರೀನಿವಾಸಪುರ ತಾಲ್ಲೂಕು ಯಲ್ಲೂರು ಹೋಬಳಿ ಕುಲ್ತೂರು ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಶಿಷ್ಯರಾದ ಉಕ್ಕುಂಟೆ ಅವರು ಮಂಜುನಾಥ ಸ್ವಾಮೀಜಿಯವರು ವಿಗ್ರಹನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಪರವಾಗಿ, ಕೊಳ್ತೂರಿನ ಗ್ರಾಮಸ್ಥರ ಪರವಾಗಿ, ಉಭಯಕರ್ತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಇದೇ ಅಲ್ಲ, ಇನ್ನ 4-5 ವಿಗ್ರಹ ಮಾಡಿಕೊಟ್ಟಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಕೊಳ್ತೂರು ಗ್ರಾಮ ಪಂಚಾಯಿತಿ, ಕೊಳ್ತೂರು ಗ್ರಾಮ. ಇಲ್ಲಿ ಉಪ್ಪುಕುಂಟೆ ಶ್ರೀ ಮಂಜುನಾಥ ಸ್ವಾಮಿ ಅವರು ಬಾಲ್ಯದಿಂದಲೂ ಫಸ್ಟು ಸುಮಾರು ಒಂದು 20 ವರ್ಷದಲ್ಲಿ ಸ್ಫಟಿಕ ಇದರಲ್ಲಿ ಶ್ರೀ ರಾಯಲ್ಪಾಡು ಸತ್ಯನಾರಾಯಣ ಸ್ವಾಮಿ ಅವ್ರಿಗೆ, ಅದು ಆವಾಗ ಈ ಮಿಷನರಿ ಇಲ್ಲ, ಇನ್ನೊಂದಿಲ್ಲ. ನಾವು ಅವ್ರಿಗೆ ಸುಮಾರು ಒಂದು 3 ತಿಂಗಳು ಅವ್ರ ಜೊತೆಯಲ್ಲಿದ್ದು ನೋಡಿದ್ದೀವಿ. ಅವರು ಆ ಸ್ಫಟಿಕ ಇದರಲ್ಲೇ ಆವಾಗಲೇ ಸುಮಾರು ವಯಸ್ಸು ಬಂದು ಒಂದು 14ರಿಂದ 15 ವರ್ಷದಲ್ಲೇನೆ ಆ ಸ್ಫಟಿಕ ಇದಕ್ಕೇನೆ ಒಂದು ಸ್ವಾಮಿ ಈಸ್ಪುಂಡ ಸ್ವಾಮಿ ಲಿಂಗ ತಯಾರು ಮಾಡಿದ್ರು. ಆವಾಗ ಬಾಲ್ಯದಲ್ಲೇ ಅವ್ರಿಗೆ ಒಂದು ದೇವರ ಪ್ರಗತಿ ಸಿಕ್ಕಿ ಇವಾಗ ನಮ್ಮ ರಾಷ್ಟ್ರ ಇದರಲ್ಲೇನೆ ಡಾಕ್ಟರೇಟ್ ಪಡೆದಿದ್ದಾರೆ. ಇದು ಆಂಧ್ರ, ಕರ್ನಾಟಕ, ಕೇರಳ ಎಲ್ಲ ಕಡೆನೂ ಒಳ್ಳೆ ಅನುಕೂಲವಾಗಿ ನಾವು ಯಾವ ಥರ ಬಡಬಗ್ಗರು ಬರಲಿ, ಯಾರೇ ಬರಲಿ, ಒಂದು ನ್ಯಾಯ ರೀತಿಯಲ್ಲಿ ಸ್ವಾಮಿಗಳನ್ನ ನಿರೂಪಣೆ ಕೊಟ್ಟು ಹೇಳಿದ್ದ ಟೈಮ್ಗೆ ಅವ್ರಿಗೆಲ್ಲನೂ ಅನುಕೂಲಗಳು ಕೊಟ್ಟು ಎಲ್ಲ ಜನಾಂಗ ರೀತಿಯಲ್ಲೂ ಅನುಕೂಲ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಊರಿನ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಮನವರಿಸಿ ಅವ್ರಿಗೆ ದೇವರು ಇನ್ನ ಚೆನ್ನಾಗಿ ಆಯುಷ್ಯ ಅಂತಸ್ತು ಕೊಳ್ಳಿ ಅಂತೇಳಿ ಬೇಡ್ಕೊಳ್ತೀವಿ. ವಿಗ್ರಹ ಮಾತ್ರ ನಾವು ಅವರು ಒಂದು ಮಿಷನರಿ ಎಲ್ಲ ಒಂದು ಇದಲ್ಲ, ಕಣ್ಣೆದುರಿಗೆ ಅವರು ಒಂದು ಕಬ್ಬಿಣದ ರ್ಯಾಡ್ಗಳು ಹಾಗೂ ಅವರು ಕೈ ಕಳೆಯಿಂದ ಈ ರೀತಿ ಮಾಡ್ತಾರೆ ಅಂದ್ರೆ ನಂಬಕ್ಕಾಗಲ್ಲ. ಇದೆಲ್ಲ ದೇವರ ಸ್ವರೂಪ, ಎಲ್ರೂ ಮಾಡೋಕ್ಕಾಗಲ್ಲ. ಅವ್ರಿಗೊಂದು ಜ್ಞಾನ ಇನ್ನೊಂದು ದೇವರ ಸ್ವರೂಪದಲ್ಲಿದೆ. ನಾವು ಬಾಲ್ಯದಿಂದ ನೋಡ್ತಾ ಇದ್ದೀವಿ. ಯಾರೇ ಆಗಲಿ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು, ಒಂದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅವರೊಂಥರ ಮಂಜುನಾಥ ಸ್ವಾಮಿ ಇದರಲ್ಲಿ ಬೆಳೀತಾ ಇದ್ದಾರೆ. ಅವ್ರಿಗೆ ಇನ್ನೂ ಅನುಕೂಲವಾಗಲಿ ಅಂತ ಹೇಳಿ. ನಮ್ಮ ತಾಲೂಕು, ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂತ ಉಪ್ಪುಕುಂಟೆ ಗ್ರಾಮ ಎಲ್ಲಾನು ಇದು ಅವರು ಈ ಒಂದು ದೇಶಕ್ಕೇನೆ ಒಂದು ಅಭಿವೃದ್ಧಿಗೆ ಹೆಸರುವಾಸಿ ಆಗ್ಲಿ ಅಂತೇಳಿ ನಮ್ಮ ಪಂಚಾಯತಿಗೂ ಹೆಸರು ಬರ್ತಾ ಇದೆ. ಒಳ್ಳೆ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಹಾಗೂ ಎಲ್ಲ ಸುತ್ತಮುತ್ತಿನ ದೇವರ ರೂಪಗಳು ಮಾಡೋದು ಎಲ್ಲ ಅಷ್ಟೊಂದು ಇದಲ್ಲ. ಕಾಣಿಪಾಕಮ್ಮಲ್ಲಂತೂ ಅಲ್ಲೋದ್ರೆ ಸ್ವಾಮಿಗಳ ಹೆಸರು ಹೇಳಿದ್ರೆ ಭಾರಿ, ಇನ್ನ ನಾವು ಎಷ್ಟು ಶತಮಾನಗಳಿದ್ರು ಅಷ್ಟೊಂದು ಓದು ನಮ್ಮ ಸ್ವಾಮಿಗಳು ಇವು ಮಾಡಿದಾರ ಅನ್ಬೋದು. ಅಷ್ಟೊಂದು ದೊಡ್ಡ ಇವನ್ ಮಾಡಿದ್ದಾರೆ. ಅದು ಎಷ್ಟು ಬೆಳ್ಳಿ ಇದರಿಂದ ಮಾಡಿ ನೋಡ್ಬೇಕಲ್ಲಿ ವಿಗ್ರಹಗಳು ಇಲ್ಲೂ ಫೋಟೋದಲ್ಲಿ ಇದಾವೆ. ಅಲ್ಲಿ ಹೋಗಿ ನೋಡಿದ್ರೆ ಇಷ್ಟೊಂದು ದೊಡ್ಡದು ಯಾವ ತರ ತಯಾರು ಮಾಡಿದ್ರು ಅನ್ನೋದು ಒಂದು ನಮ್ಗೇನೆ ನಂಬಕ್ಕಾಗಲ್ಲ. ಆ ತರ ಒಂದು ಇದು ಕಾಣಿಸುತ್ತೆ. ಕಾಣಿಪಾಕಮ್ಮಲ್ಲಂತೂ ಸ್ವಾಮಿಯವರು ಭಾರಿ ಹೆಸರುವಾಸಿ ಪಡೆದಿದ್ದಾರೆ. ಅವ್ರ ಮುಖಾಂತರ ಈ ಆಂಧ್ರ ಪ್ರದೇಶದಲ್ಲೇ ಒಳ್ಳೆ ಅನುಕೂಲವಾಗಿ ಮುಂದುವರಿತಾ ಇದ್ದಾರೆ. ಅವರ ದೇವರ ಕೃಪೆ ಅದು ನಮ್ಮ ಪಂಚಾಯತಿಗೆ ಒಂದು ಹೆಸರು. ಇವಾಗ ಮೊನ್ನೆ ಡಾಕ್ಟರೇಟ್ ಪಡೆದು ಕೊಳ್ತೂರು ಪಂಚಾಯತಿ ಉಪ್ಪುಕುಂಟೆ ಗ್ರಾಮ ಅಂದ್ರೆ ಅದು ನಮ್ಗೆಲ್ಲ ಒಂದು ಹೆಸರು ಪಡೆದಂಗಾಗುತ್ತೆ. ಅದರಿಂದ ಇವರು ದೇವರ ರೂಪದಲ್ಲೇ ನಮ್ಗೆ ಈ ಭಾಗದಲ್ಲಿ ಕಾಣಿಸಿದ್ದಾರೆ. ಅವರ ಇದರಲ್ಲೇನೆ ಇಲ್ಲಿ ಈಶ್ವರ ಸ್ವಾಮಿ ದೇವಸ್ಥಾನ ಅವರು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಕೆಲವು ಕಡೆ ನಾವು ಏನಾದರೂ ಸಹಾಯ ಮಾಡಿ ಬೇರೆ ಕಡೆಯಿಂದ ಬರ್ತಾರೆ. ಮೊನ್ನೆ ಆಂಧ್ರ ಮುಗಾಡಿಯಿಂದ ಬಂದಿದ್ರು. ಆವಾಗ ಇಲ್ಲ ಸಮಯ ಅವ್ರು ಕೊಡೋದಿಷ್ಟೇ, ನೀವು ಮಾಡ್ಕೊಡ್ಬೇಕು, ಆಯ್ತಣ್ಣ ಮಾಡ್ಕೊಡ್ತೀವಿ, ಯಾವುದಕ್ಕೂ ಸ್ಪಂದಿಸ್ತಾರೆ. ಅವರು ಇಷ್ಟೇ ಅಂತೇಳಿ ಬಾರ್ಗಿನ್ನು ಇದು ಮಾಡಲ್ಲ. ಎಲ್ಲ ಜನಾಂಗ, ಬಡ ಜನಾಂಗ ಬಂದ್ರೂ ವಿಶೇಷ ರೀತಿಯಲ್ಲಿ ಯಾವುದೇ ಒಂದು ಇಷ್ಟಾಗುತ್ತೆ ಅಂತ ಓಪನ್ ಆಗಿ ಹೇಳ್ತಾರೆ. ಅದ್ರ ಮುಖಾಂತರ ಅವರು ಇದು ನನ್ನ ಇದ್ರಲ್ಲಿ ಬರ್ದೇ ಇದ್ರು ನಿಮ್ಮೂರಲ್ಲಿ ನಮ್ಮ ಕಾಣಿಕೆ ಇರ್ತದೆ ಅಂತೇಳಿ ಮಾಡಿಕೊಡ್ತಾರೆ.
ನಾವು ನೋಡ್ತಾ ಇದೀವಲ್ಲ, ನಾವು ಊರಲ್ಲಿ ಏನಾದ್ರು ಫಂಕ್ಷನ್ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಸ್ವಾಮಿ ಏನಂತ ಸ್ವಾಮಿ, ಆಯ್ತು ಸ್ವಾಮಿ ನೀವೇನ್ ಹೇಳಿದ್ರಿ ಅದು ಪ್ರತಿಯೊಂದಕ್ಕೂ ಅವರು ಭಾರಿ ಚೆನ್ನಾಗಿ ಹೇಳ್ಬಾರ್ದು ಆ ರೀತಿಯಲ್ಲಿ ಅವ್ರಿಗೆ ದೇವರು ಮನಸ್ಸು ಕೊಟ್ಟಿದ್ದಾರೆ. ಎಲ್ರಿಂದನೂ ಸಾಧ್ಯವಾಗುವಂತ ಇದಲ್ಲ. ಅಲ್ಲಿ ನಿಮ್ ದೇವಸ್ಥಾನ ಹಳೇದೆ, ವೈಸರ್ ಕಾಲದ್ದು ಹಳೇದು. ಇದು ಇವರು ಊರಿಗೂ ಯಾಪ್ಕಿಗೂ ಬರುತ್ತೆ. ಅದು ನಾವು ಒಂದು ಏಳೂರು ಅದು ಗ್ರಾಮ ದೇವತೆ. ನಮ್ಮೂರು ದೊಡ್ಡವರು ಅವರು ಒಂಥರ ಕಾಲದಿಂದ ನಮ್ಮೂರು ಪಟೇಲ್ರು, ರೆಡ್ಡಿಯವರು ಎಲ್ಲಾ ಜನಾಂಗದವರು ಸೇರಿ ಭಾರಿ ಚೆನ್ನಾಗಿ ವರ್ಷನೂ ಕೈಯಲ್ಲಾದಷ್ಟು ಒಂದು 1000 ಜನ ಕೂಟ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದು ನಮ್ಮ ಮುತ್ತಾತ ಕಾಲದಿಂದನೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನಮ್ಮ ದೊಡ್ಡವರು ಅವ್ರು ಏನ್ ಹೇಳ್ತಾರೋ ಅವ್ರು ನಾವು ಕೇಳ್ಕೊಂಡು ಆ ರೀತಿ ಮಾಡಕ್ಕೆ ನಾವು ಸದಾ ಅವ್ರ ಜೊತೆನೂ ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿಮೂಲ ವಿನಾಯಕಾಯ ನಮಃ. ನಾವು ಶ್ರೀನಿವಾಸಪುರ ತಾಲೂಕು ಉಪ್ಪುಕುಂಟೆ ಗ್ರಾಮ, ಶಿಲ್ಪಿ ಮಂಜುನಾಥಾಚಾರ್ಯ, ನಾವು ಕೊಳ್ತೂರು ಪಂಚಾಯತಿ. ಇದು ನಮ್ಮೂರು ಪಕ್ಕನ ಊರಿನ ದೇವತೆ, ಗ್ರಾಮ ದೇವತೆ ಅಂದ್ರೆ ಸಪ್ತಮಾತೆಗಳು ಅಲ್ಲಿರೋದು. ಚಂಡಿ, ಮುಂಡಿ, ಕೋಮಾರಿ, ವೈಷ್ಣವಿ, ಬ್ರಾಹ್ಮಣಿ, ವಾರಾಹಿ ಅಂತ. ಅಲ್ಲಿ ಕಾಲಭೈರವ ಒಂದಿದ್ದಾನೆ. ಒಟ್ಟು 9-10 ವಿಗ್ರಹಗಳೈತೆ ಅಲ್ಲಿ. ಒಂದು ವಿನಾಯಕ ಐತೇನಪ್ಪ, ವಿನಾಯಕನು ಐತೆ. 11 ವಿಗ್ರಹಗಳೈತೆ ಅಲ್ಲಿ. ಇದು ಈ ಊರಿನ ಆಚೆ ಕೆರೆ ಅಂಗಳದಲ್ಲಿ ಇರುವ ಗ್ರಾಮ ದೇವತೆ, ಪುರಾತನ ದೇವಸ್ಥಾನ, ಚೋಳ ಪ್ರತಿಷ್ಠೆ. ಅದು ಈಗಿಂದಲ್ಲ, ಚೋಳ ಪ್ರತಿಷ್ಠೆ. ಯಾಕಂದ್ರೆ ನಮ್ಮ ಕಲೆಯಲ್ಲಿ ಗೊತ್ತಾದ ಯಾವ ಶೈಲಿಯಲ್ಲಿ ವಿಗ್ರಹ ಐತಿ ಅಂತ. ಈಗಿನ ವಿಗ್ರಹ ನಾನು ಇದ್ರ ಮೆಜರ್ಮೆಂಟ್ ತಗೊಳಕ್ ಒಳಕ್ ಹೋದಾಗ, ಅಂದ್ರೆ ನಾವು ಬೇಜಾನ್ಸಲ್ಲಿ ಹೋಗ್ಬಿಟ್ಟು ಬಂದಿದ್ದೀವಿ, ಅಲ್ಲಿ ಗಮನಿಸಿಲ್ಲ. ಮೊನ್ನೆ ಮೆಜರ್ಮೆಂಟ್ ತಗೊಂಡು ಹೋದ್ರೆ ದೇವ್ರ ಒಳಕ್ ಹೋದಾಗ ನನಗೆ ಒಂದು ಆಕರ್ಷಣೆ ಆಯ್ತು ಅಲ್ಲಿ. ಯಾಕಂದ್ರೆ ಅಲ್ಲಿ ಆ ವೈಬ್ರೇಷನ್ ಅನ್ನೋದು, ಆ ಪವರ್ ಇದ್ರೆ ಮಾತ್ರ ನಮ್ಗೆ ಆ ವೈಬ್ರೇಷನ್ ಬರ್ತದೆ, ಒಬ್ಬೊಬ್ಬರ ಆಕರ್ಷಣೆ ಅಂತ. ಅದು ಚೋಳ ಪ್ರತಿಷ್ಠೆ, ಚೋಳರ ಕಾಲದಲ್ಲಿ ಕಟ್ಟಿರೋದು, ಪ್ರತಿಷ್ಠೆ ಮಾಡಿರೋದು ವಿಗ್ರಹಗಳು. ನಮ್ ಎಲ್ದೂರ್ಗ್ ಹೋಗೋ ದಾರಿ ಅದು. ಎಲ್ದೂರಿಂದ ನಮ್ಮೂರ್ಗ್ ಹೋಗೋ ದಾರಿ ಅಡ್ಡ ದಾರಿ ಇತ್ತು. ನಾವ್ ಸ್ಕೂಲ್ಗೆ ಹೋದಾಗ ಚಿಕ್ಕ ಮಕ್ಳಿಗೆ ಯಾವತ್ತೂ ಆ ಗುಡಿ ಮುಂದ್ಗಡೆ ಓದ್ತಾ ಇದ್ವು, ಒಳಕ್ ಹೋಗಿಲ್ಲ. ಅಲ್ಲಿ ಹೋದ್ರೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಮ್ ಸೆಂಟರ್ ಪಾಯಿಂಟ್, ಮೇಲ್ದೂರ್ಗು ಉಪ್ಪುಕುಂಟೆ ಸೆಂಟರ್ ಪಾಯಿಂಟ್ ಅದು. ಅಲ್ಲಿ ಕೂತ್ಕೊಂಡು 2 ನಿಮಿಷ ಮಾತಾಡ್ಕೊಂಡು ಹೋಗೋರು. ಆವಾಗಿಂದನೂ ನಾವ್ ಅನ್ಕೊಂತಾ ಇದ್ವು ಇದು ಒಳ್ಳೆ ಪುರಾತನ ದೇವಸ್ಥಾನ ಅಂತ. ಬಟ್ ಆ ತಾಯಿ ನಮ್ಗೇನು ಯಾವ ತರನು ಒಲ್ದಿಲ್ಲ. ಈ ಸಲಿ ನಮ್ಗೆ ಆಜ್ಞೆ ಕೊಟ್ಟು ಆ ತಾಯಿ ಕೃಪೆಯಿಂದ ನಮ್ಗೊಂದು ಭಾಗ್ಯ ಸಿಕ್ಕೈತೆ. ಅಮ್ಮನವ್ರ ಕವಚ ಮಾಡೋದು. ಎಲೆ ತೋಟ ಚಿನ್ನಪ್ಪಯ್ಯ ಅಂತ ಇವ್ರು, ಕೊಳ್ತೂರು ಗ್ರಾಮಸ್ಥರೇ. ಅವ್ರ ತೋಟಗಳ ಹತ್ರನೇ ಅವ್ರ ದೇವಸ್ಥಾನ ಇರೋದು. ಅವ್ರಿಗ ತಾಯಿ ಯಾವ ತರ ಕಾಣಿಸ್ಕೊಂಡ್ರು, ಯಾವ ತರ ಭಾಗ್ಯ ಕೊಟ್ರು, ಯಾವ ತರ ಮನಸ್ಸು ಬಂದ್ರು, ಅವರು ಸ್ವಂತ ವೆಚ್ಚು ಪಚ್ಚ ಹಾಕೊಂಡು ಅವರೇ ಸ್ವಯಂ ರೂಪಿಯಾಗಿ ಕವಚವನ್ನು ಮಾಡಿಸ್ತಾ ಇದ್ದಾರೆ. ಪಂಚಲೋಹ ಕವಚ ಭಾರಿ ಮೂಡ್ ಬಂದೈತೆ, ಚೆನ್ನಾಗ್ ಬಂದೈತಿ ನೋಡಿ. ಇವಾಗ ತಾಯಿ ಹಣ್ಣು ಕೊಟ್ಲು, ಕಾಣಿಸ್ತಾ ಇಲ್ಲ ನಿಮ್ ಕಾಣಿಸ್ತಾ? ಆತರ ಅವ್ರು ಮೂಡ್ ಬಂದಿದ್ರೆ ಮಾತ್ರ ಏನ ಹೂವು ಇಲ್ಲ ಹಣ್ಣ ಕೊಡಕ್ಕೊಂದು ಅದು ಪವರ್ ಅನ್ನೋದು, ಅಂದ್ರೆ ಅದ್ರಲ್ಲಿ ಸತ್ಯ ಇರೋದು ಅಂತ. ಅವ್ರ ಮಾತಿದ್ದಾಗ ಅವ್ರು ಇಷ್ಟು ಪೂರ್ತಿ ಅಲ್ಲಿ ಮಾಡ್ಸೋರ್ ಬೇಕಾಗಿತ್ತು. ಆಗಿ ಆಯಮ್ಮ ಸಂತೋಷ ಬಿದ್ದವಳು. ನಮಸ್ಕಾರ, ಎಲ್ರಿಗೂ ಸ್ವಸ್ತಿ. Thank you.
Thank you.